ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಆಲಯದ ವಾರ್ಷಿಕ ಪವಿತ್ರೋತ್ಸವ. ತಿರುಮಲದಲ್ಲಿ ಆಗಮೋಕ್ತವಾಗಿ ನಡೆದ ಕಿಷ್ಕಿಂಧ ಪಾರಾಯಣ. ಬೆಂಗಳೂರಿನ ಟಿಟಿಡಿ ಅನುಬಂಧ ಆಲಯದಲ್ಲಿ ಅನ್ನ ಸಂತರ್ಪಣೆ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳು ಆಗಮೋಕ್ತವಾಗಿ ಆರಂಭವಾಯಿತು. ಈ ಕಾರ್ಯಕ್ರಮದಲ್ಲಿ ವಾಸ್ತು ಹೋಮ, ಪಂಚಗವ್ಯ ಆರಾಧನೆ, ರಕ್ಷಾಬಂಧನ ಮತ್ತಿತರ ಕ್ರತುವುಗಳು ಶಾಸ್ತ್ರೋಕ್ತವಾಗಿ ನೆರವೇರಿತು. ನಂತರ ಸೀತಾ ಲಕ್ಷ್ಮಣ ಸಮೇತ ಕೋದಂಡರಾಮಸ್ವಾಮಿಗೆ ಸ್ನಪನ ತಿರುಮಂಜನವನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ದೊಡ್ಡ ಜಿಯರ್ ಹಾಗೂ ಚಿಕ್ಕ ಜಿಯರ್ ಸ್ವಾಮೀಜಿಗಳು ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವಿಶ್ವಕರ್ಮಣಃ ಸಮಾಯತೆ ತಸ್ಯ ಧೀರಾಃ ಪರಿಜಾನಂತಿಯೋ ನಿಂತಿ ವೇದನಃ ಯೋ ಪೂರ್ವೋ ಯೋ ದೇವೇಭ್ಯೋ ಜಾತಃ ಯಸ್ಸೈವಂ ಬ್ರಾಹ್ಮಣೋ ವಿದ್ಯಾವಾನ್ ತಸ್ಯ ದೇವಾ ಅಸಂಖ್ಯಾಯೋಪಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವನಾರಾಯಣಂ ದೇವಮಕ್ಷರಂ ಪರಮಂ ಪ್ರಭುಂ ಪರಮಂ ಶಾಶ್ವತಂ ಶಿವಮಚ್ಯುತಾಯಣಂ ಮಹಾಜ್ಞೇಯಂ ವಿಶ್ವಾತ್ಮನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣ ಪರಾಯಣಂ ಮಹಿಮಂ ತಸ್ಯ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಪ್ರಬೋಧಿನಿ ಪ್ರಿಯಂಗೇವೇತ್ಯಜನಾಂ ಹಿರಣ್ಯಪ್ರಾಕಾರಯಂತಿ ಅಗ್ನೇ ಸ್ಥಿತಾಂ ಪದ್ಮವರ್ಣಾಂ ಜ್ವಲಂತೀಂ ಶ್ರಿಯಂ ಲೋಕೆ ದೇವಯುಷ್ಟಾಂ ಆದಿತ್ಯವರ್ಣೇ ತಪಸೋಧಿಜಾತೋ ಮನಸ್ಪತಾನಿ ತಪದಾನುರಂದು ಮಾಯಾಂತರಿನಾಸೀಂ ಭಾಷಯಾಮ್ಯಹಂ ಅಪೋದಿನ ತನೃಥಿಂಜನ್ವಾನ್ ನಿರ್ನುದಮೇ ಗೃಹಾಯ ಯಶೋಬಲಿಷ್ಠೇ ಯಶೋಬಲಿಷ್ಠೇ ತವೋಬಲಿಷ್ಠೇ ಬ್ರಹ್ಮಬಲಿಷ್ಠೇ ಸತ್ಯಂ ಬಲಿಷ್ಠೇ ತಸ್ಮಾ ಅಹರಿದಮುಪಸ್ತರಣಮು ಮೇ ಭಜಾಯೈ ಪಶೂನಾಂ ಭೂಯಾಸಂ ರಾಮಮಾನೋ ಭೃತಶ್ಚೇ ಮಧುಜನಿಷ್ಠೇ ಮಧುವಕ್ಷ್ಯಾಭಿಮಧುರತನುಷ್ಠೋರೇಣ್ಯಾಂ ಮಧುಷ್ಕೇಭ್ಯಸ್ತ್ರೀ
शान्ति शान्तिः स्वस्तिरस्तु नः ब्रह्माणेभ्यः कमलां मातरिष्वानन्दस्तपदुरिममातरः अवङ्गमामभोजस्य क्षयाय जिन्वथामोदनयभाजनः शान्तावाक्तिना शान्ता स्वामे शान्ता शुचगुंशमयवो अन्तरिक्षगो शान्तं तद्वायुना शान्तं तन्मे शान्तं शुचगुंशमयवो शान्ता साधित्येन शान्ता भावे शान्ता शुचगुंशमयवो पृथिवी शान्तिर्याहृदयः तायो वेदः सर्वेऽस्मै देवा परिवाहन्ति स्वयमेवान्तरहृदयान्द्रयोनिः यथा शोके शान्त्वाभिवर्तते यमोऽप्यजेनुषकभारे भूरित्यग्नौ प्रयदिशाः अग्निर्वायुं दत्त्वा इरजुर्धर्वम् अग्नयश्च स्वाध्याय प्रवचने च अग्निहोचने च अधितयश्च स्वाध्याय प्रवचने च ीकरः तप इति तमो नित्यः पौरुषिष्टिः स्वाध्याय प्रवचने एव एतेभ्यस्थं गिरेः ತಿರುಮಲದ ವಸಂತ ಮಂಟಪದಲ್ಲಿ ಷೋಡಶಾತ್ಮಕ ಕಿಷ್ಕಿಂಧ ಕಾಂಡ ಪಾರಾಯಣ ದೀಕ್ಷೆ ನಡೆಯಿತು. ಮಹೇಶ್ವರ ಸಮಂಧ್ಯಾಯೇತ್ ಕಿಷ್ಕಿಂಧಾಕಾಂಡ ಉತ್ತಮೇ ಸಹತಾರಾಂಗದಾಭ್ಯಾಂತು ಸಂಗಮ್ಯ ಹನುಮಾನ್ ಕಪಿಃ ವಿಚಿನೋತಿ ಸ್ಮ ವಿಂಧ್ಯಸ್ಯ ಗುಹಾಶ್ಚ ಗಹನಾನಿ ಚ ಸಹತಾರಾಂಗದಾಭ್ಯಾಂತು ಸಂಗಮ್ಯ ಹನುಮಾನ್ ಕಪಿಃ ವಿಚಿನೋತಿ ಸ್ಮ ವಿಂಧ್ಯಸ್ಯ ಗುಹಾಶ್ಚ ಗಹನಾನಿ ಚ ಸಿಂಹಶಾರ್ದೂಲಜುಷ್ಟೇಷು ಶಿಲಾಶ್ಚ ಸಲಿತಸ್ತಥಾ ವಿಷಮೇಷು ನಗೇಂದ್ರಸ್ಯ ಮಹಾಪ್ರಸ್ರವಣೇಷು ಚ ಆಸೇದುಸ್ತಸ್ಯ ಶೈಲಸ್ಯ ಕೋಟಿಂ ದಕ್ಷಿಣ ಪಶ್ಚಿಮಾಂ ತೇಷಾಂ ತತ್ರೈವ ವಸತಾಂ ಸಕಾಲೋ ವ್ಯತ್ಯವರ್ತತ ಸ ಹಿ ದೇಶೋ ದುರನ್ವೇಷಃ ಗುಹಾಗಹನವಾನ್ ಮಹಾನ್ ತತ್ರ ವಾಯುಸುತಃ ಸರ್ವಂ ವಿಚಿನೋತಿ ಸ್ಮ ಪರ್ವತಂ ಪರಸ್ಪರೇಣ ಹನುಮಾನ್ ಅನ್ಯೋನ್ಯಸ್ಯ ವಿದೂರತಃ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಅನ್ನ ಸಂತರ್ಪಣೆ ನಡೆಯಿತು. ಈ ಕಾರ್ಯಕ್ರಮವು ಬೆಂಗಳೂರಿನ ಟಿಟಿಡಿ ಎಲ್ಎಸಿ ಸದಸ್ಯರು ಹಾಗೂ ಟಿಟಿಡಿ ಅಧಿಕಾರಿಗಳ ಸಮ್ಮುಖದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ದಾಸ ಸಾಹಿತ್ಯ ಸಮನ್ವಯ ಅಧಿಕಾರಿಯಾದ ಶ್ರೀಯುತ ಭುಜಂಗರಾವ್ ಅವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು.
ಓಂ ನಮೋ ವೆಂಕಟೇಶಾಯ. ತಿರುಪತಿಯ TTD ಅಧ್ಯಕ್ಷರಾಗಿರುವಂತಹ ಸುಬ್ಬಾರೆಡ್ಡಿಯವರು ಹಾಗೆ ಕಾರ್ಯನಿರ್ವಹಣಾಧಿಕಾರಿಗಳು, ಸಂಯುಕ್ತ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಯಾವ ಅಭಿಯಾನದ ಸೂಚನೆ ಮೇರೆಗೆ ವಯಲಿಕಾವಲ್ ಶ್ರೀನಿವಾಸ ದೇವರ TTD ಈ ಅನ್ನದಾನ ಕೇಂದ್ರದಲ್ಲಿ ಬುಧವಾರ ಜೂನ್ 14ರಲ್ಲಿ ಪ್ರಾರಂಭವಾಗಿರುವಂತಹ ಈ ಅನ್ನದಾಸೋಹ ಇವತ್ತಿಗೆ 8ನೇ ದಿವಸ. ಅತ್ಯದ್ಭುತವಾದ ಒಂದು ಪ್ರೋತ್ಸಾಹ ಇಲ್ಲಿನ ಭಕ್ತಾದಿಗಳು ನೀಡಿದ್ದಾರೆ. ಹಾಗೆ ದಾನಿಗಳು ಕೂಡ ನಾವಿದ್ದೇವೆ ಎಂಬ ಒಂದು ಉದ್ದೇಶದಿಂದ ಬಂದು 1 ದಿವಸದ ಪ್ರಾರಂಭವಾಗಿರುವಂತಹ ಈ ಅನ್ನದಾಸೋಹ ಗುರುವಾರ ಶುಕ್ರವಾರ 3 ದಿವಸ ವಾರಕ್ಕೆ ಸತತವಾಗಿ ನಡೆಯಲಿ ಎಂದು ಅವರು ಹೇಳಿದ್ದಾರೆ. ಹಾಗೆ TTDಯ ಇಲ್ಲಿಯ ಅಧಿಕಾರಿಗಳಾಗಿರುವಂತಹ ಜಯಂತಿ ಮೇಡಮ್ ಆಗ್ಬೋದು, ಹಾಗೆ ಸ್ಥಾನಿಕ ಸಲಹಾ ಸಮಿತಿಯ ಅಧ್ಯಕ್ಷರು ಸಭ್ಯರೆಲ್ಲರೂ ಕೂಡ ಒಗ್ಗಟ್ಟಾಗಿ ಅನ್ನದಾಸೋಹವನ್ನು ಮುಂದುವರಿಸುತ್ತಿದ್ದಾರೆ. ಇಂಥ ಒಂದು ಒಳ್ಳೆಯ ಸದವಕಾಶವನ್ನು ಭಕ್ತಾದಿಗಳು ಸದ್ವಿನಿಯೋಗ ಮಾಡಿಕೊಂಡು ಶ್ರೀನಿವಾಸ ದೇವರ ಕೃಪೆಗೆ ಪಾತ್ರರಾಗಿ ಎಂದು ನಾನು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯ ಪರವಾಗಿ ಮನವಿ ಮಾಡುತ್ತಿದ್ದೇನೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಲಿಂಗರಾಜಪುರ ಗ್ರಾಮದ ಪುರಾತನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆಯಿತು. ಇದರ ಅಂಗವಾಗಿ ಕುಂಭಾಭಿಷೇಕ ಕಾರ್ಯಕ್ರಮಗಳು ವೈಭವದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಆಲಯ ಆವರಣದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ವಿವಿಧ ದೇವತಾ ಹಾಗೂ ಶಾಂತಿ ಹೋಮವನ್ನು ಆಚರಿಸಿ ಪೂರ್ಣಾಹುತಿ ಸಮರ್ಪಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಉಡುಪಿಯ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ತೊಟ್ಟಿಲು ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶ್ರೀಕೃಷ್ಣನನ್ನು ತೊಟ್ಟಿಲಿನಲ್ಲಿ ಮಲಗಿಸಿ ತೊಟ್ಟಿಲು ಪೂಜೆಯನ್ನು ನೆರವೇರಿಸಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಸರ್ಜಾಪುರದ ಕಸವನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಸೋಮೇಶ್ವರ ಪಾರ್ವತಿ ಗಣಪತಿ ಆಂಜನೇಯ ದೇವಾಲಯದ ಮಂಡಲಾಭಿಷೇಕ ವಿಜೃಂಭಣೆಯಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರು ಮೂಲ ವಿಗ್ರಹಗಳಿಗೆ ಅಭಿಷೇಕ ಮಾಡಿ ಆರತಿ ಬೆಳಗಿದರು. ಮೊದಲಿಗೆ ಸುಪ್ರಭಾತ ಸೇವೆ, ಶುದ್ಧಿ, ಪುಣ್ಯಾಹ, ರುದ್ರಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ ಹಾಗೂ ಪಂಚಾಮೃತ ಅಭಿಷೇಕ ಮಾಡಿದರು. ಈ ಮಹೋತ್ಸವದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು. Om Namo Venkateshaya, with the support of Honorable Chairman TTD, EO TTD and support of JEO TTD, we started the Annaprasada distribution in this Vayalikaval temple, TTD temple, from June 14th. As an experimental basis, we started only on Wednesdays. Seeing the response, we moved to Fridays also. Now, effective from this week, we are starting on Thursdays also. We have created new Annaprasada Kendra here, which can accommodate up to 400 people. So, we are almost 300 to 400 people are taking Annaprasadas. Since initiation, more than 3,000 people have taken. And the initiative is because of our board member, Sri Ram Sesha Reddy and Sri Venkatesh have contributed a lot in organizing the whole thing, and they have been here all along. And the contribution of the local staff headed by Jayanti is enormous. They have taken excellent care of
ensuring that everybody is given prasadams and they are quite happy with the whole thing. From tomorrow, we are starting Thursday again, I remind. So from now, Wednesdays, Thursdays, Fridays, all the 3 days will have the prasadam. As per the wishes of our chairman, EO and JO, we would like to extend it to other 2 days also. Please join, have prasadams. People who want to contribute, please contact Jayanti Temple Superintendent. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಚಾಮರಾಜನಗರದ ಹೃದಯ ಭಾಗದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಕೆಂಪನಂಜಾಂಬ ಸಮೇತ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಾಲಯದಲ್ಲಿ ವರಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಪ್ರಯುಕ್ತ ಸ್ವಾಮಿಯವರನ್ನು ವರ್ಣಮಯ ಪುಷ್ಪಮಾಲೆಗಳಿಂದ ನವ ವಸ್ತ್ರಗಳಿಂದ ಸುಂದರವಾಗಿ ಅಲಂಕರಿಸಿದರು. ನಂತರ ಮಂಗಳವಾದ್ಯಗಳೊಂದಿಗೆ ಪ್ರಾಕಾರ ಉತ್ಸವವಾಗಿ ಬಂದು ಕಲ್ಯಾಣ ಮಂಟಪದಲ್ಲಿ ಆಸೀನಗೊಳಿಸಿ ಗಣಪತಿ ಪೂಜೆ, ಪುಣ್ಯಾಹವಾಚನ, ವರಪೂಜೆ ನೆರವೇರಿಸಿ ಮಹಾದೀಪಾರಾಧನೆ ಬೆಳಗಲಾಯಿತು. ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರಿನ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದರು 28ನೇ ವರ್ಷದ ಚಾತುರ್ಮಾಸ ವ್ರತವನ್ನು ಆಚರಿಸಿದರು. ಮೊದಲಿಗೆ ಶ್ರೀಪಾದಂಗಳವರಿಗೆ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು. ನಂತರ ಶ್ರೀಗಳವರು ಶ್ರೀ ಸತ್ಯಧರ್ಮ ತೀರ್ಥರ ಮೂಲ ಬೃಂದಾವನ ದರ್ಶನ ಪಡೆದರು. ಬಳಿಕ ಶ್ರೀಪಾದಂಗಳವರು ತುಂಗಾ ನದಿಯಲ್ಲಿ ದಂಡೋದಕ ಸ್ನಾನ ನೆರವೇರಿಸಿ ಸಂಸ್ಥಾನ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಹೊಸೂರು ಬಳಿಯ ಉದ್ದಂಗರೈ ಕಲ್ಲಾವಿ ರಸ್ತೆಯಲ್ಲಿರುವ ವಲ್ಲಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮಂಡಲಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು. ಇದರ ಅಂಗವಾಗಿ ಆಲಯದಲ್ಲಿ ಗಣಪತಿ ಆರಾಧನೆ, ಕಲಶ ಪೂಜೆ, ಯಾಗಶಾಲೆ ಪೂಜೆಗಳು ನೆರವೇರಿತು. ಮಹಿಳೆಯರು ಕ್ಷೀರ ಕಲಶವನ್ನು ತಲೆಯ ಮೇಲೆ ಹೊತ್ತು ಉತ್ತಂಕರೈ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಹೋದರು. ನಂತರ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ ಮಾಡಿ ನಂತರ ಸ್ವಾಮಿಯವರನ್ನು ಪ್ರತ್ಯೇಕವಾಗಿ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು.
ರಾಯಚೂರಿನ ಜವಾಹರ್ ನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರು ಭೇಟಿ ನೀಡಿದರು. ಬಳಿಕ ಶ್ರೀ ಸುದರ್ಶನ ಹೋಮ ನೆರವೇರಿತು. ತಪ್ತ ಮುದ್ರಾಧಾರಣೆ ನೆರವೇರಿಸಿ ಅನುಗ್ರಹ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಚಾತುರ್ಮಾಸ್ಯದ ಪರಮ ಪವಿತ್ರವಾದ ಕಾಲ. ಈಗಾಗಲೇ ಪೂರ್ವೋಪನ್ಯಾಸಕರು ತಿಳಿಸಿದಂತೆ ವೈಷ್ಣವತ್ವ, ಶ್ರೀಮಠದ ದೀಕ್ಷೆ, ಅದೇ ರೀತಿಯಾಗಿ ನಮ್ಮ ದೇಹದ ಬಾಹ್ಯ ಶುದ್ಧಿ ಇತ್ಯಾದಿ ಅನೇಕ ಪ್ರಯೋಜನಗಳ ಹಿನ್ನೆಲೆಯಲ್ಲಿ ಚಾತುರ್ಮಾಸ್ಯದ ಈ ಅವಧಿಯಲ್ಲಿ ತಪ್ತ ಮುದ್ರಾಧಾರಣದ ಕಾರ್ಯಕ್ರಮವನ್ನು ಬೇರೆ ಬೇರೆ ಊರುಗಳಲ್ಲಿ ಮುಗಿಸಿ ಇವತ್ತು ರಾಯಚೂರು, ಮಾನ್ವಿ, ಸಿಂಧನೂರು, ಬಳ್ಳಾರಿ, ಹೊಸಪೇಟೆ ಇತ್ಯಾದಿ ಸ್ಥಳಗಳು ಮುಗಿಸಿ ಸಂಜೆಗೆ ಮಂತ್ರಾಲಯ ಸೇರುವಂತಹ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಸಂಸ್ಕಾರಗಳು ಅನೇಕ ಇದ್ದಾವೆ. ಮಂತ್ರ ಸಂಸ್ಕಾರ, ಪುಂಡ್ರ ಸಂಸ್ಕಾರ, ಪಾಪ ಸಂಸ್ಕಾರ ಇತ್ಯಾದಿ ಸಂಸ್ಕಾರಗಳು ನಮ್ಮ ದೇಹದ, ನಮ್ಮ ಮನಸ್ಸಿನ ಈ ಶುದ್ಧಿಗೋಸ್ಕರವಾಗಿ ಶಾಸ್ತ್ರಗಳಲ್ಲಿ ವಿಹಿತವಾಗಿವೆ. ಅವುಗಳಲ್ಲಿ ಪಾಪ ಸಂಸ್ಕಾರ ಎಂಬುದಾಗಿ ಸುದರ್ಶನ ಅಗ್ನಿಯಲ್ಲಿ ಭಗವಂತನ ಆಯುಧಗಳಾದಂತಹ ಚಕ್ರ ಶಂಖಗಳನ್ನು ಬಲ ಎಡಭುಜಗಳಲ್ಲಿ ಮಾಡಿ ಧಾರಣ ಮಾಡಿಸಿಕೊಳ್ಳುವಂತಹದ್ದು. ಇದು ಮುದ್ರಾ ಸಂಸ್ಕಾರ ಎಂಬುದಾಗಿ, ತಾಪ ಸಂಸ್ಕಾರ ಎಂಬುದಾಗಿಯೂ ಕೂಡ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗವಾದ ಚಿತ್ತೂರಿನ ದಂಡಿಕುಪ್ಪಂನ ಗ್ರಾಮದೇವತೆ ಶ್ರೀ ರಣಗಂಗಮ್ಮ ಜಾತ್ರಾ ಮಹೋತ್ಸವ ವೈಭವದಿಂದ ನಡೆಯಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಪಂಚಾಮೃತಾಭಿಷೇಕ ಮಾಡಲಾಯಿತು. ನಂತರ ವಿಶೇಷವಾಗಿ ಅಲಂಕರಿಸಿ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಿವಾಹಿನಿಯಲ್ಲಿ ಪ್ರತಿದಿನ ಬೆಳಗ್ಗೆ ಪ್ರಸಾರವಾಗುತ್ತಿರುವ ಭಾಗವತ ಪಾರಾಯಣ ಕುರಿತು ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಆಧ್ಯಾತ್ಮಿಕ ಚಿಂತಕರಾದ ಡಾಕ್ಟರ್ ಕೊರ್ಲಹಳ್ಳಿ ವೆಂಕಟೇಶಾಚಾರ್ಯರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ಭಗವದ್ಗೀತೆ ಬದುಕಿನ ಪಾಠ. ವೇದಾಂತವನ್ನು ಕೊಟ್ಟಂತಹ ಗ್ರಂಥ, ವೇದಾಂತದ ಸತ್ಯತೆಯನ್ನು ತೋರಿಸಿಕೊಟ್ಟಂತಹ ಗ್ರಂಥ ಭಗವದ್ಗೀತೆ. ಜಗತ್ತಿನ ಯಾವ ಜೀವವೂ ಕೂಡ ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ಟಂತಹ ಕೃತಿ ಭಗವದ್ಗೀತೆ. ಎಲ್ಲಕ್ಕಿಂತ ಹೆಚ್ಚು ಸರ್ವೋತ್ತಮನಾದ ಭಗವಂತನ ಅಸ್ತಿತ್ವವನ್ನು, ವಿಲಕ್ಷಣವಾದ ಪ್ರಪಂಚದ ಅಸ್ತಿತ್ವವನ್ನು ಸ್ಪಷ್ಟ ಮಾಡಿಕೊಟ್ಟ ಗ್ರಂಥ ಭಗವದ್ಗೀತೆ. ಮನುಷ್ಯ ಅನೇಕ ದೋಷಗಳಿಂದ ದುರ್ಬಲನಾಗಿ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂಥ ಪ್ರಸಂಗ ಇದ್ದಾಗ ಅವನನ್ನು ಪುನಶ್ಚೇತನನನ್ನಾಗಿ, ಸುಗುಣವಂತನನ್ನಾಗಿ ಮಾಡಿ ಅದ್ಭುತ ಸಾಧಕನನ್ನಾಗಿ ಮಾಡುವಂಥ ಮಾರ್ಗದರ್ಶಕ ಗ್ರಂಥ ಭಗವದ್ಗೀತೆ. ಇದು ಕೇವಲ ಉದ್ಘೋಷಣೆ, ಅರ್ಥಾತ್ ಇವತ್ತಿನ ಭಾಷೆಯಲ್ಲಿ ಹೇಳಿದರೆ ಡೈಲಾಗ್ ಅಲ್ಲ, ವಾಸ್ತವ ಮಾತು. ಹಾಗಾಗಿ ಭಗವದ್ಗೀತೆಯನ್ನು ಅರ್ಥೈಸಿಕೊಳ್ಳಬೇಕು. ಇವತ್ತಿನ ದಿವಸದಲ್ಲಿ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳು ಭಗವದ್ಗೀತೆ ಬಗ್ಗೆ ಆಸ್ಥೆಯನ್ನು ಹೊಂದಿದಾಗ, ಯಾವ ನೆಲದಲ್ಲಿ ಭಗವದ್ಗೀತೆ ಪ್ರಾದುರ್ಭವಿಸಿತೋ, ಯಾವ ನೆಲದಲ್ಲಿ ಭಗವದ್ಗೀತೆ ಕೊಟ್ಟ ಭಗವಂತನೇ ಅವತರಿಸಿದನೋ ಅಂಥ ನೆಲದ ಮಣ್ಣಿನ ಮಕ್ಕಳಾದ ನಾವು ಭಗವದ್ಗೀತೆಯನ್ನು ಅರ್ಥೈಸಿಕೊಳ್ಳಬೇಕು. ಅದಕ್ಕೆ ಅನುಗುಣವಾಗಿ ಜೀವನವನ್ನು ಮಾಡಬೇಕು. ಭಗವದ್ಗೀತೆಯ ಮೂಲಕ ನಾವು ಸುಂದರ ಜೀವನರಾಗಬೇಕು. ಈ ಸಂತತಿಯ ಬೆಳವಣಿಗೆಗಾಗಿ ಭಗವದ್ಗೀತೆಯ ಅನುಷ್ಠಾನ, ಅನುಸಂಧಾನ ಎರಡೂ ಪ್ರಧಾನವಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪರಬ್ರಹ್ಮ ಶ್ರೀನಿವಾಸನ ಮಹಾಸಾಮ್ರಾಜ್ಯದಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯು ಭಗವದ್ಗೀತೆಯ ತಿಳಿವನ್ನು ಕೊಡುವಂಥ ಅಭಿಯಾನವನ್ನು ಮಾಡ್ತಾ ಇದೆ. ಅತ್ಯಂತ ಸ್ತುತ್ಯವಾದಂಥ ಸಂಗತಿ. ಈ ಕಾರ್ಯವನ್ನು ಎಲ್ಲರೂ ಉಪಯೋಗಿಸಿಕೊಂಡು ಸಾರ್ಥಕ ಜೀವನರಾಗಿ ವಾಸ್ತವ ಭಾರತೀಯ ಸನಾತನ ಧರ್ಮೀಯ ಶ್ರೀ ವೆಂಕಟೇಶ್ವರ ಭಕ್ತರಾಗಬೇಕು, ಕೃತಾರ್ಥರಾಗಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀಮದ್ ಭಗವದ್ಗೀತೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಕರ್ಮಾಚರಣೆ ಮಾಡುವಾಗಲೂ ಕೂಡ ಇದು ನಾನು ಮಾಡ್ತಾ ಇರೋದಲ್ಲ, ಸ್ವತಂತ್ರವಾಗಿ ನಾನು ಈ ಕರ್ಮವನ್ನು ಮಾಡ್ತಾ ಇಲ್ಲ, ನನ್ನೊಳಗೆ ನಿಂತು ಭಗವಂತ ಮಾಡಿಸ್ತಾ ಇದ್ದಾನೆ. ಅದನ್ನೇ ಲಕ್ಷ್ಮೀನಾರಾಯಣ ಪ್ರೇರಣೆಯ ಅಥವಾ ಲಕ್ಷ್ಮೀ ವೆಂಕಟೇಶ ಪ್ರೇರಣೆಯ ಲಕ್ಷ್ಮೀ ವೆಂಕಟೇಶ ಪ್ರೀತ್ಯರ್ಥಂ, ಇದೆರಡು ನಮ್ಮ ಪ್ರತಿಯೊಂದು ಕರ್ಮಾಚರಣೆ ಒಳಗೆ ಎಚ್ಚರದಿಂದ ಇರಬೇಕು. ಅದರೊಳಗೂ ಶಾಸ್ತ್ರವಿಹಿತ ಕರ್ಮಾನುಷ್ಠಾನ ಮಾಡುವಾಗ ಇದು ಭಗವಂತ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಿಕೆ ಇರಬೇಕು. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಂದು ಕಿರುನೋಟ. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂಜಾ ಸಂಗೀತೋತ್ಸವದ ನಿಮಿತ್ತ ವಿದ್ವಾನ್ ಸಂದೀಪ್ ನಾರಾಯಣ್ ಅವರ ಗಾಯನ ಕಾರ್ಯಕ್ರಮ ನಡೆಯಿತು. ಜಯ ಸೀತಾರಾಮ ಜಗನ್ನಾಥ, 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 ಜಯ ಸೀತಾರಾಮ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶರಣ್ಯ ಅವರ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ತಿರುನಲ್ಲಾರ್ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿದ್ವಾನ್ ಡಾಕ್ಟರ್ ಚಿಂತಲಪಲ್ಲಿ ವಿ ಶ್ರೀನಿವಾಸ್ ಅವರ ಸಂಗೀತ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂಜಾ ಸಂಗೀತೋತ್ಸವದ ನಿಮಿತ್ತ ವಿದ್ವಾನ್ ಯು ರಾಜೇಶ್ ಅವರಿಂದ ಮ್ಯಾಂಡಲಿನ್ ವಾದನ ನಡೆಯಿತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now